ಇದು ಹ್ಮ್ ಟೀ ಟೈಮ್ ಕೇಕ್ಸ್ ಅಂತಾರೆ. ಇಟ್ಟಿದ್ದೇನೆ. ಕರೆಕ್ಟ್. ಕಡ್ಲೆ ಹಿಟ್ಟಿಂದು Correct. ಮಿರ್ಚಿ ಮಾಡ್ತೀವಲ್ಲ ಹಂಗಾಗಿ. ಹಾ ಹೌದು, ಏನು ಲಂಪ್ಸ್ ಏನು ಇಲ್ದಂಗೆ. ಹ್ಮ್. ಮತ್ತೆ ಒಂದು ಸಿಂಪಲ್ ಮಿಕ್ಸ್. ಮಿಕ್ಸು. ಇದು ಒಳ್ಳೆ ಬಹಳ ಮಜಾ ಇರುತ್ತೆ ತಿನ್ನಕ್ ಸರ್ ಇದು. ಒಳ್ಳೆ ಒಂದೇ ವಂಶ ಅಲ್ಲ, ಹಾ ಈ ನಟ್ಸ್ ವಂಶ ಇದು. ಹೌದು. ಪಟ ಪಟ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ ಪರ್ಫೆಕ್ಟ್ ಬೇಕಿಂಗ್ ಬಂದ್ಬಿಟ್ರೆ ಪರ್ಫೆಕ್ಟ್ ಆಗಿದೆ ಬೇಕಿಂಗ್. ನೀವ್ ಹೇಳ್ದಂಗೆ ಹಾ ನೀವ್ ಹೆಂಗ್ ಅನ್ಕೊಂಡಿದ್ರೆ ಹಂಗ್ ಬಂದ್ಬಿಡುತ್ತೆ ಅದು. ಹೌದು ಅಲ್ಲ? ಹೌದು. ಅಬ್ಬಾ. ಹೇಗಿದೆ ಹ್ಮ್ ವಾಲ್ನಟ್, ಬನಾನಾ. ಹ್ಮ್. ಸೊ ಬನಾನಾ ವಾಲ್ನಟ್ ಕೇಕ್ ಹಿಂಗೆ ಇರಬೇಕು. ಇದೇ ಬೆಂಚ್ ಮಾರ್ಕ್. ಇಲ್ಲಿಂದಲೇ ಮಿಕ್ಕಿದಲ್ಲ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ವೀಕ್ಷಕರು ನಮಸ್ಕಾರ. ನೋಡಿ ನಮಸ್ಕಾರ ಸರ್. ಸರ್ ವಾಲ್ನಟ್ ವಾಲ್ನಟ್ ಅಲ್ಲ, ಹೌದು. ಬನಾನಾ ವಾಲ್ನಟ್ ಕೇಕು ನಾನು ಪ್ರತಿ ಸಲ ಇಲ್ಲೇ ಹೋಗ್ಲಿ ಹ್ಮ್ ವಾಲ್ನಟ್ ಕೇಕ್ ಇಸ್ ಮೈ ಫೇವರೇಟ್. ಅದೇ ಒಂದಕ್ಕೆ ತಿನ್ನೋದು. ಸೊ ಇದು ಅದು ವೀಕ್ಷಕರು ಕೇಳಿದ್ದೆ, ಎಷ್ಟು ಜನ ಕೇಳಿದ್ರು ಓಕೆ ಇದು ಬೇಕು ಅಂತ. ಹೌದೌದು, ಕಮೆಂಟ್ಸ್ ಅಲ್ಲಿ ಸೊ ಕೇಳಿದ್ರು. ಇಲ್ಲಿ ಸರ್ ನಾವು ಏನ್ ಸಿಗುತ್ತೆ ಅದೇ ತರ ಮಾಡ್ತೀರಾ ಇದು? ನೋಡಿ ಸರ್, ನಾನು ಸ್ಟೈಲ್ ಅಲ್ಲಿ ಮಾಡ್ತೀನಿ. ಹಾ. ನೀವು ತಿಂದ್ಮೇಲೆ ನೀವೇ ಹೇಳ್ಬೇಕು, ನೀವು ಹೊರಗಡೆ ತಿಂದಿದ್ದು ಚೆನ್ನಾಗಿದ್ಯಾ, ಇದು ಚೆನ್ನಾಗಿದ್ಯಾ. ಸೊ ನಮ್ಗೆ ಇದ್ರದ್ದು ಅನುಭವ ಜಾಸ್ತಿ ಇದೆ. ಹಾ. ಇವತ್ತು ಇವರ ಅನುಭವದ ಒಂದು ರೆಸಿಪಿ ಹೌದು. ಮಾಡ್ಬಿಡೋದು. ಅದು ಇದು ಯಾವ ತರ ಮಾಡ್ತೀನಿ ಅಂದ್ರೆ, ನಮ್ಗೇನು ಮಿಕ್ಸ್ ಮಾಡಕ್ ಎಕ್ವಿಪ್ಮೆಂಟ್ಸ್ ಏನು ಬೇಕಾಗಿಲ್ಲ. ಓನ್ ಇಟ್ಕೊಂಡ್ರೆ ಸಾಕು. ರೈಟ್ ಸರ್. ಆತರ ಎಲ್ಲ ಕೈನಲ್ಲೇ ಆರಾಮಾಗಿ ಮಾಡೋ ತರ ತೋರಿಸ್ತಾ ಇದೀನಿ. ಓನ್ ಇದ್ರೆ ಮುಗೀತು. ಎಲ್ಲ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ಹೇಳ್ಬಿಡಿ ಸರ್. ಮೈದಾ ಒಂದು 200 ಗ್ರಾಮ್ಸ್. ಎಗ್ ಒಂದು ಟೂ ನಂಬರ್ಸ್ ಎಗ್. ಇದು 100 ಗ್ರಾಮ್ಸ್ ಇದೆ, 100 ಗ್ರಾಮ್ಸ್ ಯೂಸ್ ಮಾಡ್ತೀನಿ. ಸೊ 150 ಗ್ರಾಮ್ ಶುಗರ್. ಸೊ ಆಯಿಲ್ ಒಂದು 120 ಗ್ರಾಮ್ಸ್. 3 ಬನಾನಾ. ಓಕೆ. ಇಲ್ಲಿ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಹಾಫ್ ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1 ಪಿಂಚ್ ಆಫ್ ಸಾಲ್ಟ್. ವೆನಿಲಾ ಎಸೆನ್ಸ್ ಆಪ್ಷನಲ್, ಯಾಕಂದ್ರೆ ಬನಾನಾ ಆಲ್ರೆಡಿ ಫ್ಲೇವರ್ ಇರೋದ್ರಿಂದ ಸ್ವಲ್ಪ ಯೂಸ್ ಮಾಡ್ಕೊಂತೀನಿ, ಜಾಸ್ತಿ ಯೂಸ್ ಮಾಡಿ. ಇವಾಗ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡೋಣ. ಈಗ ವಾಲ್ನಟ್ ಫಸ್ಟ್ ರೋಸ್ಟ್ ಮಾಡ್ಕೋಬೇಕು. ನೋಡಿ ವ್ಯಾಕ್ಯೂಮ್ ಪ್ಯಾಕ್ಡ್ ಇದು. ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಕರೆಕ್ಟ್ ಆಗಿ 100 ಗ್ರಾಮ್ಸ್ ಇದೆ. ಸುಮ್ಮನೆ ಒಂದ್ ಸ್ವಲ್ಪ ಒಂದು ಅರ್ಧ ಪೀಸ್. ಹಂಗೆ. ಓಕೆ. ಇನ್ನು ಸಣ್ಣ ಪೀಸ್ ಆಗ್ಲಿ ಅಂತ. ಇನ್ನು ಅದು ನೀಟಾಗಿ ರೋಸ್ಟ್ ಆಗುತ್ತೆ. ಸರಿ, ಕಟ್ ಮಾಡ್ಕೊಳ್ಳಿ. ಇದು ಟೀ ಟೈಮ್ ಕೇಕ್ಸ್ ಅಂತಾರೆ. ಟೀ ಟೈಮ್ ಕೇಕ್ಸ್ ಅಂತಾರೆ. ಸಿಂಪಲ್ ಆಗಿ ಕುತ್ಕೊಂಡಿದ್ದಾಗ ಯಾವಾಗಾದ್ರೂ. ಅಂಡ್ ಸೇಮ್ ರೆಸಿಪಿ ನಾವು ಮೈದಾ ಬದಲು ಕಂಪ್ಲೀಟ್ ವೀಟ್ ಅಲ್ಲಿ ಮಾಡ್ಬೋದು, ಚೆನ್ನಾಗೇ ಬರುತ್ತೆ. ನೀವು ಮಾಡ್ಕೋಬೇಕಾದ್ರೆ ವೀಟ್ ಯೂಸ್ ಮಾಡಿ ಟ್ರೈ ಮಾಡಿ, ನೋಡಿ ಹೇಗ್ ಬರುತ್ತೆ. ಜಸ್ಟ್ 2 ಪೀಸ್ ಮಾಡಿದೀನಿ, ಜಾಸ್ತಿ ಚಿಕ್ಕದು ಏನ್ ಬೇಡ. ಇದನ್ನ OTG ಓವನ್ ಇದು. ಸೊ ನಾನು ಬೇಕಿಂಗ್ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ಓವನ್ ಅಲ್ಲಿ ಫಸ್ಟ್. ಇದು ಕಾಮನ್ ಆಗಿ ಮನೇಲಿ ಹೋಮ್ ಬೇಕರ್ಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದು ಇಟ್ಕೊಂಡಿರ್ತಾರೆ. ಸೊ ಇದು ಈಸಿ ಯೂಸ್. ಇಟ್ಟಿದ್ದೇನೆ. ಇದು ಒಂದು 10 ಮಿನಿಟ್ಸ್ ಇಡ್ತೀನಿ. ಟೆಂಪರೇಚರ್ ನಾನೊಂದು 180 ಇಟ್ಟಿದ್ದೀನಿ. ಓಕೆ. ಇವಾಗ ಈ ಬನಾನಾ ಮತ್ತೆ ಶುಗರ್ ಎರಡನ್ನು ನಾವು ಮಿಕ್ಸಿಗೆ ಹಾಕಿ ಫುಲ್ ಒಂದು ಶೇಕ್ ತರ ಮಾಡ್ಕೊಂಬೋಣ. ಹೌದಾ? ಪ್ಯೂರೇ ತರ ಮಾಡ್ಕೊಂಬೋಣ. ಸೊ ಅದನ್ನ ಡೈರೆಕ್ಟ್ ಕೇಕ್ ಮಿಕ್ಸ್ ಮಾಡ್ಕೊಬಹುದು, ಇನ್ನು ಈಸಿ ಆಗುತ್ತೆ. ಸರಿ ಸರಿ. ಅಷ್ಟೇ. ಬನಾನಾ ಆಲ್ರೆಡಿ ಸ್ವೀಟ್ ಇರೋದ್ರಿಂದ ನಾವು ಶುಗರ್ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತಾ ಇದ್ದೀವಿ. ಎಷ್ಟು ಹಾಕೊಳ್ಳಿ ಸರ್ ಶುಗರ್? 150 ಗ್ರಾಮ್ಸ್. ಶುಗರ್ ಅಂಡ್ ಬನಾನಾ ನೀಟಾಗಿ ಮಿಕ್ಸ್ ಆಗ್ಬಿಟ್ಟಿದೆ. ಓಕೆ. ಸೊ ಆಮೇಲೆ ಯೂಸ್ ಮಾಡೋಣ. ಈಗ ಫಸ್ಟ್ ಸ್ಟೆಪ್, ನಾವು 2x ತಗೊಂಡಿದೀವಲ್ಲ, ಇದು ನಾನು ಹೇಳಿದ್ನಲ್ಲ ಯಾವ್ದೇ ರೀತಿಯಾದ ಹ್ಯಾಂಡ್ ಮಿಕ್ಸರ್ಸ್ ಏನು ಬೇಡ ಅಂತ. ಜಸ್ಟ್ ಹಿಂಗ್ ಹಾಕ್ಬಿಡೋದು ಎಗ್. ಸ್ವಲ್ಪ ಜಾಸ್ತಿ ಹೊತ್ತು ಬೀಟ್ ಮಾಡ್ಬೇಕಿದು. ಇದಕ್ಕೆ ನಾನು 1 ಪಿಂಚ್ ಸಾಲ್ಟ್ ಹಾಕೊಂತ ಇದ್ದೀನಿ. ಅದೇ 1 ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಹಾಕೊಂತೀನಿ. ಸ್ವಲ್ಪ ಕಮ್ಮಿ ಹಾಕೊಂಡ್ರು ನಡೆಯುತ್ತೆ. ಸೊ ಬೇರೆ ಎಲ್ಲದ್ರಲ್ಲೂ ಹಾಕಲ್ಲ, ಎಗ್ ಅಲ್ಲಿ ಮಾತ್ರ ಹಾಕೋಬೇಕದು? ಎಗ್ ಅಲ್ಲಿ ಹಾಕೊಂಡ್ಬಿಡ್ತೀನಿ. ಸೊ ಎಗ್ದು
ಆ ಒಂದು ಆಫ್ ಟೇಸ್ಟ್ ಆಫ್ ಸ್ಮೆಲ್ ಇರುತ್ತಲ್ಲ ಅದೊಂದು ಸ್ವಲ್ಪ ರಿಮೂವ್ ಆಗುತ್ತೆ ಅಷ್ಟೇ. ಓಕೆನಾ? ಹಿಂಗೆ ಇಟ್ಕೊಂಡು ಇಲ್ಲಿ ನೋಡಿ, ಹಿಂಗೆ ಇಟ್ಕೊಂಡು ಇದು ನೊರೆ ಕಾಣಿಸ್ತಿದ್ಯಲ್ಲ, ಇದು ಬರೋವರೆಗೂ ಮಾಡ್ಕೊಂಡ್ರೆ ಸಾಕು. ತುಂಬಾ ಮಿಕ್ಸ್ ಮಾಡ್ಬೇಕು ಅನ್ನೋದೇನಿಲ್ಲ. ಈಗ ಇದಕ್ಕೆ ನಾವು 120 ಗ್ರಾಮ್ ಅಷ್ಟು ಆಯಿಲ್ ತಗೊಂಡಿದ್ದೀವಲ್ಲ, ರಿಫೈಂಡ್ ಆಯಿಲ್, ಇದನ್ನ ಹಾಕೊಂತೀನಿ. ಇದ್ರ ಜೊತೆ ಸ್ವಲ್ಪ ಮಿಕ್ಸ್ ಮಾಡೋಣ. ಆ ಆಯಿಲ್ ಮತ್ತೆ ಆ ಎಗ್ ಮಿಕ್ಸ್ಚರ್ ಇದೆಯಲ್ಲ, ಎರಡು ಕೂಡ್ಕೋಬೇಕು. ನೋಡಿ ಎಷ್ಟು ಅಬ್ಸರ್ವ್ ಮಾಡಿ ಯಾವ ತರ ಆಯ್ತು ಅಂತ. ಕ್ರೀಮ್ ಕರೆಕ್ಟ್. ಕಡ್ಲೆ ಹಿಟ್ಟಿಂದು ಮಿರ್ಚಿ ಮಾಡ್ತೀವಲ್ಲ ಹಂಗಾಗಿ. ಹೌದು, ಹಿಂಗಾದ್ರೆ ಸಾಕು. ನೀವು ಬೇಕಿಂಗ್ ಟೈಮ್ ಒಂದ್ ಬಿಟ್ಬಿಟ್ರೆ ಇದೆಲ್ಲ ಒಂದು 10 ನಿಮಿಷ ಅಷ್ಟೇ, ಸಾಕು. ಓಕೆ, ಇಲ್ಲಿಗೆ ಆಗಿದೆಯಲ್ಲ ಇದು. ಸೊ ಈಗ ನಾವೇನ್ ಮಾಡೋಣ, ಬನಾನಾ ಅಂಡ್ ಶುಗರ್ ಪ್ಯೂರೆ ಮಾಡಿದ್ವಲ್ಲ, ಜಸ್ಟ್ ಏನಿಲ್ಲ 3 ಬಾಳೆಹಣ್ಣು ತಗೊಂಡಿದ್ವಿ, ಸಕ್ಕರೆ ಹಾಕಿದ್ವಿ, ಈ ತರ ಮಿಲ್ಕ್ ಶೇಕ್ ತರ ಮಾಡ್ಕೊಂಡಿದೀವಿ ಅಷ್ಟೇ. ಸೊ ಇದನ್ನ ಡೈರೆಕ್ಟ್ ಇದಕ್ಕೆ ಹಾಕ್ಬಿಡ್ತೀವಿ. ಸ್ಪ್ಯಾಚುಲಾ ಹಾಕ್ಬಿಟ್ರಿ. ಮಿಕ್ಸ್. ಅಲ್ಲಿ ವಾಲ್ನಟ್ ಒಳಗಡೆ ರೋಸ್ಟ್ ಆಗ್ತಿದೆ. ಹೌದು, ಇಲ್ಲಿ ಮಿಕ್ಸಿಂಗ್ ಆಗೋಗ್ಬೇಕು. ಹೌದು. ಬನಾನಾ ಎಗ್ ಮತ್ತೆ ಶುಗರ್ ಮಿಕ್ಸ್ ಆಗಿ ತರ ಕ್ರೀಮ್ ಸ್ಟ್ರಕ್ಚರ್ ಬಂದಿದೆ. ಈಗ ಇದಕ್ಕೆ ನಾವು ಮೈದಾಗೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಹಾಕೊಂಡು ಒಂದ್ ಸ್ವಲ್ಪ ಮಿಕ್ಸ್ ಕೊಟ್ಕೊಂಡು ಕಟ್ ಮಾಡಿರೋದು ಅಷ್ಟೇ ಸರ್. ಇನ್ನು ಸಾಫ್ಟ್ ಮಿಕ್ಸಿಂಗ್ ಕೊಡೋಣ. ನೋಡಿ ಸರ್, ಏನು ಮಿಷನ್ಸ್ ಏನು ಬೇಕಾಗಿಲ್ಲ. ಹೌದೌದು, ಈಸಿ, ಮನೆಯಲ್ಲೇ ಮಾಡ್ಕೋಬಹುದು ಆರಾಮಾಗಿ ನಾವು. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಏನು ಲಂಪ್ಸ್ ಏನು ಇರಲ್ದಂಗೆ. ಕಾಣಿಸ್ತೀಯ ಏನಾರ ಗಂಟು? ಇಲ್ಲ ಅಲ್ಲ? ಎಸ್, ಪರ್ಫೆಕ್ಟ್ಲಿ ರೆಡಿ ಆಗಿದೆ. ನಮ್ಗೀಗ ವಾಲ್ನಟ್ ಕೂಡ ಆಗೋಗಿರುತ್ತೆ. ನೋಡೋಣ ಸರ್. ವಾಲ್ನಟ್ಸ್ ರೋಸ್ಟ್ ಆಗಿದೆ, ಚೆಕ್ ಮಾಡೋಣ. ಓಕೆ, ರೋಸ್ಟ್ ಆಗಿರೋ ವಾಲ್ನಟ್ ತಗೊಂಡು ನೋಡಿ, ಸ್ವಲ್ಪ ಕೂಲ್ ಕೂಡ ಆಗಿದೆ. ಸೊ ಇದನ್ನ ಡೈರೆಕ್ಟ್ ಹಾಕ್ಬಿಡ್ತೀವಿ. ಎಲ್ಲ ಮಾಡಿರೋದೆಲ್ಲ ಹಾಕ್ಬಿಡೋದು? ಇಲ್ಲ, ಸ್ವಲ್ಪ ಇಟ್ಕೊಳ್ಳೋಣ, ಟಾಪಿಂಗ್ ಮಾಡೋಣ. ಒಂದಿಷ್ಟು ಟಾಪಿಂಗ್ ಇರಲಿ, ಒಂದಿಷ್ಟು ಒಳಗೋಗುತ್ತೆ. ಓಕೆ, ಮತ್ತೆ ಒಂದು ಸಿಂಪಲ್ ಮಿಕ್ಸ್ ನೋಡಿ ಹೆಂಗ್ ಕಾಣಿಸುತ್ತದ. ಓಕೆ, ಈಗ ಇದಕ್ಕೊಂದು ಮೋಲ್ಡ್ ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊಂಡು ಹಾಕ್ಬಿಟ್ಟು ಇದನ್ನ ಟಾಪಿಂಗ್ ಮಾಡ್ಬಿಟ್ಟು ಇಡ್ಬೇಡ. ಓಕೆ, ಅದೇ ಇದಕ್ಕೆ ಬಟರ್ ಹಾಕಿ ನಾವು ಬಟರ್ ಪೇಪರ್ ಹಾಕಿದೀವಿ. ಮೋಲ್ಡ್ ರೆಡಿ ಇದೆ, ಸ್ಕ್ವೇರ್ ಮೋಲ್ಡ್. ಇದನ್ನ ಬ್ರೆಡ್ ಮೋಲ್ಡ್ ಅಲ್ಲೂ ಹಾಕೋಬಹುದು, ಬ್ರೆಡ್ ತರ ಕಟ್ ಮಾಡ್ಕೊಂಡು ತಿನ್ಬೋದು. ಒಂದ್ಸತಿ ಹಿಂಗ್ ರೋಲ್ ಮಾಡ್ತೀನಿ. ಸೊ ಏನು ಮೈದಾ ಎಲ್ಲೂ ಮಿಕ್ಕಿಲ್ಲ, ಹಂಸ ಆಗಿಲ್ಲ, ಏನಿಲ್ಲ, ಡೈರೆಕ್ಟ್ ಹಾಕ್ಬೇಡ. ಇದಕ್ಕೆ ನಾವು ಬೇಕಾದ್ರೆ ಸಿನಮಿನ್ ಪೌಡರ್, ಚಕ್ಕೆ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕೋಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ಹಾಗೇನೆ ಈವನ್ಲಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ಒಂದ್ ಇಂಚ್ ಮೇಲ್ ಬರುತ್ತೆ. ಇದು ಎಗ್ಗಿದೆಯಲ್ಲ, ಬೇಕಿಂಗ್ ಪೌಡರ್ ಎಲ್ಲ ಇದೆಯಲ್ಲ, ರೈಸಿಂಗ್ ಆಗೇ ಆಗುತ್ತೆ. ಸರ್, ಇವೆಲ್ಲ ಆರ್ಡರ್ ಮಾಡಬೇಕು ಅಂದ್ರೆ ನಾವೀಗ ಆನ್ಲೈನ್ ಝೊಮ್ಯಾಟೊ ಎಲ್ಲ ಮಾಡ್ಬೋದಾ? ಹೌದು ಸರ್, ಝೊಮ್ಯಾಟೊದಲ್ಲಿ ಎಲ್ಲ ಅವೈಲೇಬಲ್, ಸಾಕಷ್ಟು ಐಟಮ್ಸ್ ಅವೈಲೇಬಲ್ ಇದೆ ಝೊಮ್ಯಾಟೊದಲ್ಲಿ. ಸೊ ಆರಾಮಾಗಿ ಮಾಡ್ಕೋಬಹುದು. ಓಕೆ, ಇವಾಗ ನೆಕ್ಸ್ಟ್ ನಮ್ಗೆ ಇದು ಸೀಸನ್ ಇದೆಯಲ್ಲ ಪ್ಲಮ್ ಕೇಕ್ದು, ಅದು ಕೂಡ ಝೊಮ್ಯಾಟೊ ಅವೈಲೇಬಲ್ ಇದೆ, ಅದನ್ನು ಮಾಡ್ಕೋಬಹುದು. ನೋಡಿ ಮೇಲೆ ಹಾಕ್ತೀನಿ. ಇದು ಒಳ್ಳೆ ಬಹಳ ಮಜಾ ಇರುತ್ತೆ ತಿನ್ನಕ್ ಸರ್. ಇದು ಹೆವಿ ಅನ್ಸಲ್ಲ ತಿನ್ಬೇಕಾರೆ, ಆಮೇಲೆ ಇದು ಚೆನ್ನಾಗಿರುತ್ತೆ. ಹೌದು, ಕಟಮ್ ಅಂತ ಸಿಕ್ಕಾಗ ಕ್ರಂಚಿ, ಒಳ್ಳೆ ಒಂದೇ ವಂಶ ಅಲ್ಲ ಈ ನಟ್ಸ್ ವಂಶ ಇದು. ಹೌದು, ಟ್ಯಾಪ್ ಮಾಡ್ಕೊಳ್ಳೋಣ. ನಟ್ಸ್ ಎಲ್ಲ ಸ್ವಲ್ಪ ಇಟ್ಕೊಳ್ಳುತ್ತೆ, ಅಂಡ್ ಒಳಗಡೆ ಏರ್ ಪಾಕೆಟ್ಸ್ ಇದ್ರೆ ಕ್ಲಿಯರ್ ಆಗುತ್ತೆ. ನಟ್ಸ್ ಎಲ್ಲ ಒಳಗೆ ಸೆಟ್ಲ್ ಆಗುತ್ತೆ, ಸ್ವಲ್ಪ ಸೆಟ್ಲ್ ಆಗುತ್ತೆ. ಕರೆಕ್ಟ್. ಓಕೆ, ಚಂದ. ಬಟ್ ಓವನ್ ಪ್ರೀ ಹೀಟ್ ಆಗಿದೆ ಅನ್ಸುತ್ತೆ, ಚೆಕ್ ಮಾಡೋಣ. ಪ್ರೀ ಹೀಟ್ ಆಗಿರೋ ಓವನ್ ಇದು, ಪ್ರೀ ಹೀಟ್ ಆಗಿದೆ. ಸೊ ನಾವು ಟ್ರೇ ಸಮೇತ ಒಳಗಿಟ್ವಿ. ಎಷ್ಟು ನಿಮಿಷ ಆಗುತ್ತೆ ನಮ್ಮ ವಾಲ್ನಟ್ ಕೇಕು? ಒಂದು
25 to 30 ಮಿನಿಟ್ಸ್. ಹೌದಾ? ಹಾ, ಓಹೋ 25 180 ಡಿಗ್ರಿ ಇಟ್ಟಿದ್ದೀನಿ. ಹಾಂ ಸರ್ 150 200 ಇದೆ, ಮಧ್ಯದಲ್ಲಿ 180 ಇಟ್ಟಿದ್ದೀನಿ. ಆಯ್ತು ಸರ್. ಸೊ ನಾನೊಂದು 25 ಮಿನಿಟ್ಸ್ ಇಟ್ಬಿಡ್ತೀನಿ. ಇಟ್ಬಿಡ್ರಾ? ಎಸ್. ಸರ್ ರೆಡಿ ಆಗಿದೆ. ಹಾಂ ರೆಡಿ ಆಗಿ ಹೇಳಿ ಆಯ್ತು. 25 ಮಿನಿಟ್ಸ್ ಆಯ್ತು. ಹಾಂ ಓಹೋ, ನೋಡಿ ಸರ್ ಯಾವ ತರ ಆಗಿದೆ. ನಾವು ಫಸ್ಟ್ ಒಂದ್ಸತಿ ರೋಸ್ಟ್ ಮಾಡಿದ್ವಿ, ಹಾಂ ಇಲ್ಲೂ ಕೂಡ ರೋಸ್ಟ್ ಆಗಿದೆ. ವಾಲ್ನಟ್ಸ್ ಹೌದೌದು. ಎಲ್ಲ ನೀಟಾಗಿ ಹೋಲ್ಡ್ ಆಗಿದೆ. ಅಲ್ಲ ಪಕ್ಕ ವಾಲ್ನಟ್ ಕೇಕ್ ಹಿಂಗೆ ಕಾಣುತ್ತೆ, ಹಂಗೆ ಹಂಗಿದೆ. ಸೂಪರ್ ಆಗಿ. ಹೌದು. ಸೂಪರ್ ಸರ್. ಹಾಂ ಸಾಫ್ಟ್ನೆಸ್ ಹಾಂ ಸೊ ಎಲ್ಲ ಇದೆ. ಹಾ. ಇದೊಂದು 10 ನಿಮಿಷ ಕೂಲಿಂಗ್ ಬಿಟ್ಬಿಟ್ಟು ಅಬ್ಬಾ. ಆಮೇಲೆ ಟೇಸ್ಟ್ ಮಾಡೋಣ. ನಿಜ ಹೇಳ್ಬೇಕಂದ್ರೆ 10 ನಿಮಿಷ ವೇಟ್ ಮಾಡ್ಬೇಕಲ್ಲ ಅನ್ಸ್ತಾ ಇದೆ. ಅಷ್ಟು ಮಾಡ್ಲೇಬೇಕು. ಮಾಡ್ಲೇಬೇಕು. ಹೌದು. ಓಕೆ ಸರ್ ಈಗ ನಾವು ಸ್ವಲ್ಪ ಡಿಮೋಲ್ಡ್ ಮಾಡಿ ಹಾ. ಆಮೇಲೆ ಕೂಡ ಸ್ವಲ್ಪ ಹೊತ್ತು ಕೂಲ್ ಮಾಡೋಣ. ಹಾ. ನೀವು ಇದನ್ನ ಗಮ ನೋಡಿ ಹೆಂಗಿದೆ ಅಂತ. ಹೌದು ಸರ್. ಬನಾನಾ ಫ್ಲೇವರ್ ಹೌದು. ಫುಲ್ ನ್ಯಾಚುರಲ್. ನಾವು ನ್ಯಾಚುರಲ್. ಬನಾನಾ ಎಸೆನ್ಸ್ ಏನು ಹಾಕಿಲ್ಲ ಇದಕ್ಕೆ, ಜಾಸ್ತಿ ಬನಾನಾನೇ ಹಾಕಿದೀವಿ. ಸೊ ಈಗ ಡಿಮೋಲ್ಡ್ ಮಾಡ್ಕೊಳ್ಳೋಣ. ಕಾರ್ನರ್ಸ್ ಓಕೆ. ಓ ಬಾ ಬಟರ್ ಪೆಪ್ಪರ್ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ ಪರ್ಫೆಕ್ಟ್ ಬೇಕಿಂಗ್ ಬಂದ್ಬಿಟ್ರೆ ಪರ್ಫೆಕ್ಟ್ ಆಗಿದೆ ಬೇಕಿಂಗ್. ಅರೋಮಾ ಹೇಗಿದೆ ಸರ್? ಸೂಪರ್ ಆಗಿದೆ. ಹಾ. ಆಮೇಲೆ ಬಂದಿರೋ ಟೆಕ್ಸ್ಚರ್ ಕೂಡ ಹೌದು. ನೋಡಿ ನೀವ್ ಹೆಂಗೆ ಅಬ್ಬಾ ನೀವ್ ಹೇಳ್ದಂಗೆ ನೀವ್ ಹೆಂಗೆ ಅನ್ಕೊಂಡಿದ್ರಿ ಹಂಗ್ ಬಂದ್ಬಿಡಿದೆ ಅದು. ಹೌದು ಅಲ್ಲ? ಹೌದು. ಅಬ್ಬಾ. ಇದು ಆಕ್ಚುಲ್ ಆಗಿ ಹಾ. ಒನ್ ಡೇ ಬಿಟ್ರೆ ಹಾ. ಅಂದ್ರೆ ಈ ನೈಟ್ ಎಲ್ಲ ಫುಲ್ ಹಂಗೆ ಸೆಟ್ ಆಗಿ ಬೆಳಗ್ಗೆ ನಾವು ನಾಳೆ ತಿನ್ನಕ್ಕೆ ಇನ್ನೂ ಮಜಾ ಕೊಡುತ್ತೆ. ಇದು ನಾಳೆ ತಿನ್ನಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾವ್ ಇವಾಗ ಟೇಸ್ಟ್ ಮಾಡ್ಲೇಬೇಕು. ವೆಯ್ಟ್ ಮಾಡ್ತಾ ಇದೆ ಅದು. ಓಕೆ ಸರ್. ಟೇಸ್ಟ್ ಮಾಡೋಣ. ಅದೇ ವೇಟ್ ಮಾಡ್ತಾ ಇದ್ದೀನಿ ಹಾ. taste ಮಾಡಕ್ಕೆ. ನಾವು ಕೂಡ ವೆಯ್ಟ್ ಮಾಡ್ತಾ ಇದೀವಿ. ಸರ್ ತಣ್ಣಗಾಯ್ತಾ ಸರ್ ಈಗ? ಹಾ ಸರ್, ಕಟ್ ಮಾಡೋವಷ್ಟು ಕೂಲಿಂಗ್ ಆಗಿದೆ. ಓಕೆ. ಸೊ ಈಗ ಕಟ್ ಮಾಡ್ಕೊಂಡು ಟೇಸ್ಟ್ ಮಾಡೋಣ ಸರ್. ಅಬ್ಬಾ ಏನ್ ಬಣ್ಣ ಇದೆ ಸರ್ ಅದು. ಕ್ಯಾರಮಲೈಸ್ ಆಗಿದೆ ನೀಟಾಗಿ. ಹೌದು ಒಂಥರ ಶೈನು ಇದೆ. ಹೌದು ಹೌದು ಹಾ? ಹೌದು. ಹ್ಮ್ ಎಡ್ಜಸ್ ಸ್ವಲ್ಪ ಕಟ್ ಮಾಡ್ತೀನಿ. ಸರ್ ಇವಾಗ ಆಕ್ಚುಲಿ ಮನೆಗೆ ಮಾಡ್ಕೊಂಡ್ರೆ ಹಂಗೆ ಎಲ್ಲ ತಿನ್ಬಿಡ್ಬೋದು. ನಾವು ಕೊಡ್ತೀವಲ್ಲ ಕಸ್ಟಮರ್ಸ್ಗೆ, ಸ್ವಲ್ಪ ಹಾರ್ಡ್ ಇರುತ್ತೆ ಅಂದ್ಬಿಟ್ಟು ಕಟ್ ಮಾಡ್ತೀವಿ. ಬಟ್ ಇದನ್ನ ಆಕ್ಚುಲಿ ನನ್ನ ಫೇವರೇಟ್ ಪಾರ್ಟ್ ಇದು ಅಲ್ಲ ತಿನ್ಲಿಕ್ಕೆ. ಯಾರ್ದು ಫೇವರೇಟ್ ಮಾಡಿ ಎಲ್ಲರದು. ಇಲ್ಲಿ ನೋಡಿ ವಾಲ್ನಟ್ ಯಾವ ತರ ಸೆಟ್ ಆಗಿದೆ ಅಂತ. ನೋಡಿ ಸರ್ ವಾಲ್ನಟ್ ನಿಜವಾಗ್ಲು ಎಲ್ಲ ಕಡೆ ಎಸ್ ಕಂಪ್ಲೀಟ್ ವಾಲ್ನಟ್ ಇರುತ್ತೆ. ಕಂಪ್ಲೀಟ್ ಹೆಸರಿಗೆ ವಾಲ್ನಟ್ ಕೇಕ್ ಅಲ್ಲ ಇದು. ಹೌದೌದು. ಎವ್ರಿ ಬೈಟ್ ಅಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಬಾಯಿ ತುಂಬಾ ವಾಲ್ನಟ್. ಹೊಸ ವೀಕ್ಷಕರಿಗೆ ತಿಳ್ಕೊಂಬಿಡಿ, ನಾವು ಇಲ್ಲೆಲ್ಲ 3 ವರ್ಷ ಆಯ್ತು ಈಗ ಕೇಕ್ಸ್ ಮಾಡ್ತಾ, ಪೇಸ್ಟ್ರೀಸ್ ಮಾಡ್ತಾ. ಹೌದು. ಪ್ಲಮ್ ಕೇಕ್ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಕ್ರಿಸ್ಮಸ್ಗೆ, ಆ ವಿಡಿಯೋ ಇದೆ. ಸೊ ಝೊಮ್ಯಾಟೋದಲ್ಲಿ ನೀವು ಆರ್ಡರ್ ಮಾಡಬಹುದು. ಪ್ಲಮ್ ಕೇಕ್ಸ್ ಎಲ್ಲ ಸಿಗುತ್ತೆ ಸರ್ ಈಗ. ಎಲ್ಲಾ ತರ ಕೇಕ್ಸ್, ಬರ್ಗರ್ಸ್ ಎಲ್ಲ ಸಿಗುತ್ತೆ ಝೊಮ್ಯಾಟೋದಲ್ಲಿ. ನೀವು ಪವನ್ ಅವ್ರ ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲಾ ವಿಡಿಯೋಸ್ ನೋಡಿ, ಅದ್ಭುತವಾಗಿದೆ. ಕಟ್ ಮಾಡೋಣ ಸರ್. ಒಂದು 9 ಪೀಸ್ ಮಾಡ್ಕೋಬಹುದು. ಮಾಡ್ಕೊಳ್ಳೋಣ, ಹುಷಾರಾಗಿ ಮಾಡ್ಕೊಳ್ಳೋಣ. ವಾಲ್ನಟ್ಸ್ ಡಿಸ್ಟರ್ಬ್ ಮಾಡೋದು ಸ್ವಲ್ಪ. ಅಬ್ಬಾ ಅಷ್ಟೇ ಸರ್. ಅಷ್ಟೇ ಸರ್. ಹೇಗಿದೆ ವಾಲ್ನಟ್, ಬನಾನಾ? ಆಮೇಲೆ ಅದು ಪೋರಸ್ ಆಗಿ ನೋಡಿ, ಪದ್ರು ಅದು ಒಂಥರ ಒಳ್ಳಿದೆಯಲ್ಲ, ಹೌದು ಅದು ಟೇಸ್ಟಿಯಾಗಿ ಬರುತ್ತೆ. ನೋಡಿ ಹಿಟ್ಟಿಟ್ ಕಾಣ್ತಾ ಇಲ್ಲ ಸರ್. ಇಲ್ಲ ಸರ್, ಕಾಣಲ್ಲ. ಹಿಟ್ಟಿಟ್ ಕಾಣ್ತಾ ಇಲ್ಲ, ಅದೆಲ್ಲ ಕಾಣಲ್ಲ. ಇಲ್ಲೊಂದ್ ಸ್ವಲ್ಪ ಕ್ಯಾರಮಲೈಸ್, ಇಲ್ಲೊಂದ್ ಕ್ಯಾರಮಲೈಸ್. ಚೆನ್ನಾಗಿದೆ, ಅದ್ಭುತ. ಸೊ ಇದು ನಾವು ಟ್ರೈಲ್ ಜೋಡಿಸ್ಕೊಂಡ್ ಆಮೇಲೆ ಟೇಸ್ಟ್ ಮಾಡೋಣ. ನೋಡಿ ವಾಲ್ನಟ್ ಕೇಕ್ ನನಗೆ ಬಹಳ ಪ್ರೀತಿ ಅಂತ ಗೊತ್ತಾಗಿ ಪವನ್ ಅವ್ರು ನನಗೆ ಟ್ರೈನ್ ಇಟ್ಬಿಟ್ರು, ನಿಮ್ಗೆ ಯಾವ್ದು ಬೇಕು ತೊಗೊಳ್ಳಿ ಅಂತ. ನಾವು ಅದರಲ್ಲಿ ದಪ್ಪ ಇರೋದು, ಅದ್ಭುತವಾಗಿರೋದನ್ನೇ ಹುಡುಕಿ ತಗೊಂಡು ಟೇಸ್ಟ್ ಮಾಡ್ಬಿಡೋಣ. ನಿಮ್ಮ ವೀಕ್ಷಕರೇ, ನಿಮಗೆ ಈ ವಾಲ್ನಟ್ ಕೇಕ್ ಬಗ್ಗೆ ಹೇಳಲೇಬೇಕು. ಈ ವಾಲ್ನಟ್ಸ್ ಇದಾವಲ್ಲ, ಇದು ಇಲ್ಲೊಂದೇ ಇಲ್ಲ, ಈ ಒಳಗೆಲ್ಲ ಇಳಿಕ್ ನೋಡ್ತಾ ಇದ್ದಾವೆ ನಮಗೆ. ನಾನು ಇಲ್ಲಿದ್ದೀನಿ ಅಂತಿದೆ. ಸೊ ನನ್ನನ್ನು ಟೇಸ್ಟ್ ಮಾಡಿ ಅಂತ ಇದು ಹೇಳ್ತಾ ಇದೆ. ಈಗ ನಾವು ಫಸ್ಟು ಈ ಪದರ್ ಹೆಂಗಿರುತ್ತೆ ನೋಡ್ಬಿಡೋಣ. ನೋಡ್ರಿ, ನೋಡಿ ಅಲ್ಲೇ ನೋಡಿದ್ರಾ, ಎಲ್ಲೂ ಮಿಸ್ ಆಗಿಲ್ಲ, ಎಲ್ಲ ಕಡೆ ಸೇರ್ಕೊಂಡ್ಬಿಟ್ಟದ ವಾಲ್ನಟ್ಟು. ಅದಕ್ಕೆ ಇದು ಬನಾನಾ ವಾಲ್ನಟ್ ಕೇಕ್ ಅನ್ನೋದು. ಬಾಳೆಹಣ್ಣಲ್ಲಿ ಮರಲೇಬಾರ್ದು. 3 ಅದ್ಭುತವಾದ ಬಾಳೆಹಣ್ಣನ್ನ ಸೇರಿಸ್ಬಿಟ್ಟು ಇವತ್ತು ಸ್ವಾತಂತ್ರ್ಯದ ದಿನ ಇದ್ದಂಗಿದೆ. ಫುಲ್ ಟ್ರೇ ಯಾವ್ದು ಬೇಕಂತ ತೊಗೊಂಡು ತಿಂತಾ ಇರೋದು.
ಬನ್ನಿ ಟೇಸ್ಟ್ ಮಾಡ್ಬಿಡೋಣ. ಹಾ ಹಾ. ಪ್ರತಿ ಬಾರಿ ನಾವು ಯಾವುದೇ ಟೇಸ್ಟ್ ಮಾಡಲಿ ಇಲ್ಲಿ, ನಾನು ಏನೊಂದು ಮೆಮೊರಿ ಇರುತ್ತೆ, ಎಲ್ಲೋ ತಿಂದಿರೋ ನೆನಪಿರುತ್ತೆ, ಹಾ, ಅದೆಲ್ಲ ಹಿಂಗೆ ಎರೇಸ್ ಮಾಡ್ಬಿಡ್ತಾರೆ. ಇದ್ರದ್ದು ಒಂದು ಹೊಸ ಮೆಮೊರಿ ಸೃಷ್ಟಿ ಮಾಡ್ತಾರೆ. ಈ ನೆನಪು ಇಟ್ಕೊಂಡು ನಾವು ಹೋಗ್ಬೇಕು ಇವಾಗ. ಸೊ ಬನಾನಾ ವಾಲ್ನಟ್ ಕೇಕ್ ಹಿಂಗೆ ಇರಬೇಕು, ಇದೇ ಬೆಂಚ್ ಮಾರ್ಕ್. ಇಲ್ಲಿಂದಲೇ ಮಿಕ್ಕಿದೆಲ್ಲ ಭಾಳ ಸುಲಭವಾಗಿ ಮಾಡಿ ತೋರಿಸಿದ್ರು. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅದ್ಭುತವಾಗಿ ಇಂಥವೆ ಬರ್ತಾ ಇರ್ತವೆ. ಸಿಗೋಣ, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.